ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಸಾಗರದ ಸೊರಬ ರಸ್ತೆಯ ಶ್ರೀ ರಾಮಕೃಷ್ಣ ವಿದ್ಯಾಲಯದ ಶಾಲಾ ವಾರ್ಷಿಕೋತ್ಸವವು ಇಂದು ಸಾಗರ ನಗರಸಭೆಯ ರಂಗಮಂದಿರದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಸಾಗರ ನಗರಸಭಾ ಸದಸ್ಯರಾದ ಶ್ರೀರಾಮು, ಶ್ರೀಮತಿ ಕುಸುಮಾ ಸುಬ್ಬಣ್ಣ, ಶ್ರೀಮತಿ ಮೈತ್ರಿ ವೀರೇಂದ್ರ ಪಾಟೀಲ್ ಮತ್ತು ಶ್ರೀಮತಿ ಪ್ರೇಮಾ ಕಿರಣ್ ಸಿಂಗ್ ಇವರು ಮಾತನಾಡಿ, ರಾಮಕೃಷ್ಣ ಶಾಲೆಯು ಸಂಸ್ಕಾರಯುತ ಮತ್ತು ಮೌಲ್ಯಯುತ ಶಿಕ್ಷಣ ನೀಡುತ್ತಿದೆ ಎಂದು ಹೇಳಿದರು. ತುಂಬಾ ಹೆಚ್ಚಿನ ಶಿಕ್ಷಣವನ್ನು ನೀಡೋದ್ರಲ್ಲಿ ದಾಪುಗಾಲನ್ನ ಇಟ್ಟಿದ್ದಾರೆ. ಈ ಸಂಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಶಿಕ್ಷಣವನ್ನ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ಯೋಗ ಪಟುಗಳು ಕೂಡ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ. ಈ ಶಾಲೆಯಲ್ಲಿ ಗಣಪತಿ ಹಬ್ಬನೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹೀಗೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನ ಕೂಡ ಆಚರಿಸುವಂತ ಶಾಲೆ ಯಾವ್ದಾದ್ರು ಸಾಗರದಲ್ಲಿದ್ರೆ ಅದು ನಮ್ಮ ರಾಮಕೃಷ್ಣ ಶಾಲೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಹಾಗೇನೆ ನಮ್ಮ ಶಾಲೆ ಕೂಡ ನನ್ನ ವ್ಯಾಪ್ತಿಯಲ್ಲೇ ಬರುತ್ತೆ. ಆ ಶಾಲೆಗೆ ತುಂಬಾ ಅನುದಾನಗಳು ಪಾಪ ಏನೂ ಇರೋದಿಲ್ಲ, ಆದ್ರೂ ಅವರು ತುಂಬಾ ಅಚ್ಚುಕಟ್ಟಾಗಿ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ ಮುಂದೂ ಕೂಡ ಶಾಲೆನ ಇನ್ನು ಉನ್ನತ ಸ್ಥಾನಕ್ಕೆ ಏರಿಸಿ ಅಂತ ಹೇಳ್ತಾ ಅವಕಾಶ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಜೊತೆಗೆ ನನ್ನ ಸ್ನೇಹಿತೆ ಪ್ರೇಮ ಅವರು ಸಹ ಕೆಲವಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಆದರೂ ಒಂದೆರಡು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ದಿನ ರಾಮಕೃಷ್ಣ ಶಾಲೆ ಅಂದರೆ ನನಗೆ ತುಂಬ ಪ್ರೀತಿ. ಯಾಕಂದರೆ ನನ್ನ ಮಗನ ಈ ಶಾಲೆಯಲ್ಲಿ ಮಡಸೂರು ಲಿಂಗದಳ್ಳಿಯಲ್ಲಿ, ಆಗ ಸಾಗರದಲ್ಲಿ ಶಾಲೆ ಇರಲಿಲ್ಲ, ಮಡಸೂರು ಲಿಂಗದಳ್ಳಿ ಇತ್ತು, ಅಲ್ಲಿ ಓದಿಸಿದ್ದೆ. ನಂತರದಲ್ಲಿ ಈಗ ನನ್ನ ಮೊಮ್ಮಗಳು ಇಲ್ಲಿ ಕಲಿತಾ ಇದ್ದಾರೆ. ನಾನು ರಾಮಕೃಷ್ಣ ಶಾಲೆಗೆ ಕಳಿಸ್ಲಿಕ್ಕೆ ಒಂದು ಏನಪ್ಪ ಅಪೇಕ್ಷೆ ಅಂದರೆ, ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರ ಇವು ಮುಖ್ಯವಾಗಿ ಮಕ್ಕಳಿಗೆ ಬೇಕಾಗುತ್ತೆ. ಅದು ಇವತ್ತಿನ ದಿನ ಮನೆಗಳಲ್ಲಿ ಸಾಕಷ್ಟು ಮಕ್ಕಳಿಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ಏನಾಗಿದೆ, ತಂದೆ ತಾಯಿ ಇಬ್ರು ದುಡಿಲಿಕ್ಕೆ ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ. ಮೊದಲಾದ್ರೆ ಮನೆಗೆ ಅಜ್ಜ ಅಜ್ಜಿ ಇರ್ತಿದ್ರು, ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಮ್ಮ ದೊಡ್ಡಪ್ಪ ಎಲ್ಲ ಒಟ್ಟು ಕುಟುಂಬ. ಮಕ್ಕಳಿಗೆ ಬೆಳಿಗ್ಗೆ ಯಾವಾಗ ಹೇಳ್ಬೇಕು, ಎದ್ದ ನಂತರ ಏನ್ ಮಾಡಬೇಕು, ಮಲಗುವವರೆಗೂ ಸಹ ನಮ್ಮ ಸಂಸ್ಕೃತಿ ಮತ್ತು ಒಂದು ಸಂಸ್ಕಾರವನ್ನ ಕಳಿಸ್ಬಿಟ್ಟಿದ್ರು. ಇವರು ಗುರು ಹಿರಿಯರು ಬಂದ್ರೆ ಅವ್ರ ಜೊತೆ ಹೇಗೆ ಹೇಳ್ಕೊಳ್ಬೇಕು, ಮನೆಯಲ್ಲಿ ಹೇಗೆ, ಎಲ್ಲಿಗೆ ಹುಟ್ಟಿಸುತ್ತಪ್ಪ ಅಂದ್ರೆ ಅವನನ್ನ ಒಬ್ಬ ಕಳ್ಳನನ್ನಾಗೋ ಅಥವಾ ಒಬ್ಬ ದೇಶದ್ರೋಹಿಯನ್ನಾಗೋ ಯಾವುದೋ ಒಂದು ರೀತಿಯಾದ ದೇಶಕ್ಕೆ ಮಾರ್ಗವಾಗಿ ಅವನನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ಆ ವ್ಯಸನಗಳಿಗೆ ಹಣ ಬೇಕಾಗತ್ತೆ, ಅದು ಮನೆಯಲ್ಲಿ ಸಿಗಲ್ಲ, ಅದಕ್ಕೆ ಅವರು ಕೆಟ್ಟ ಮಾರ್ಗವನ್ನು ತುಳಿಬೇಕಾಗತ್ತೆ. ಆದ್ರಿಂದ ದಯಮಾಡಿ ಪೋಷಕರು ನಿಮ್ಮ ಸಮಯದ ಕಾಲು ಭಾಗವನ್ನು ಮಕ್ಕಳನ್ನ ಗಮನಿಸಲಿಕ್ಕಾಗಿ ಸಮಯನ ಮೀಸಲಿಡಿ. ಒಳ್ಳೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಮಾತನಾಡಲಿಕ್ಕೆ ನಿಲ್ಲಿಸಿದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಬಂದು ಮೊದಲು ಅಲ್ಲಿ ಅವ್ರು ಕೊಡ್ತಕ್ಕಂತಹ ಅರಿಶಿನ ಕುಂಕುಮವನ್ನ ಕೊಟ್ಟು ನಮ್ಮನ್ನ ಸತ್ಕಾರವನ್ನ ಮಾಡ್ತಕ್ಕಂಥದ್ದು ತುಂಬಾ ಹೆಮ್ಮೆ ಪಡ್ತಕ್ಕಂಥದ್ದು. ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತಹ ಕೆಲಸ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ಅದು ರಾಮಕೃಷ್ಣ ಶಾಲೆ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ತೇನೆ. ಮತ್ತೆ ಇಲ್ಲಿ ಒಂದು ಚಿಕ್ಕ ಮಗು, ಅದು UKG ಮಗು, ಒಂದು ಸಂಸ್ಕೃತಿ ಹೆಸರಿಗೆ ತಕ್ಕನಾಗಿ ಸಂಸ್ಕಾರವನ್ನ ಉಳಿಸುವಂತ ಕೆಲಸವನ್ನ ಮಾಡಿಸ್ತಿದ್ದಾರೆ ಆ ಪುಟ್ಟ ಮಗು ಕೈಲಿ ಅಂತ ಅಂದ್ರೆ ನಿಜವಾಗ್ಲೂ ಅವರಿಗೆ ಜೋರಾದ ಚಪ್ಪಳೆ ಮಾಡಬೇಕು ಅಂತ ಹೇಳಿ ನಾನು ಕಾಣ್ತೇನೆ. ಮೊದಲನೇ ಸ್ಥಾನವನ್ನ ಪಡೆದಿದೆ, ಅದು ನಮ್ಮ ಸಾಗರದ ಹೆಮ್ಮೆ. SSLC ಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದೆ. ಸಾಗರವನ್ನು ಗುರುತಿಸಿದೆ ಅಂದ್ರೆ ಅದು ರಾಮಕೃಷ್ಣ ಶಾಲೆ. ಪ್ರತಿ ವರ್ಷ ಆ ರಾಮಕೃಷ್ಣ ಶಾಲೆಯಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಕೊಡ್ತಾರೆ. ಆ ಫಲಿತಾಂಶವನ್ನ ಕೊಡಲಿಕ್ಕೆ ವಿದ್ಯಾರ್ಥಿಗಳನ್ನ ಆ ಮಟ್ಟಕ್ಕೆ ತಗೊಂಡು ಹೋಗೋದು ಆ ಒಂದು ಶಿಕ್ಷಕ ವೃಂದ. ಆ ಶಿಕ್ಷಕ ವೃಂದಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ಒಂದು ಮೊಬೈಲ್ ಜಗತ್ತಿನಲ್ಲಿ ಇಂಥ ಸಂಸ್ಕಾರವನ್ನ ಬೆಳೆಸುವಂತಹ ಕೆಲಸವನ್ನ ಮಾಡ್ತಿದೆ ಅಂದ್ರೆ ಅದು ರಾಮಕೃಷ್ಣ ಶಾಲೆ. ನಿಮಗೆ ರಾಮಕೃಷ್ಣ ಅವ್ರ ಬಗ್ಗೆ ಗೊತ್ತಿದೆ, ಮತ್ತೆ ಶಾರದಾ ದೇವಿಯವರ ಬಗ್ಗೆ ಗೊತ್ತಿದೆ, ಆದ್ರೆ ನೀವು ಬುಕ್ಕಲ್ಲಿ ಓದಿರ್ತೀರಾ. ಆದ್ರೆ ಈ ವಿಷಯವನ್ನು ವಿವೇಕಾನಂದ ಅವರು ಮೊದಲೇ ಹೇಳಿದ್ದಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಅಂತ ಹೇಳಿ. ಯುವಕರನ್ನ ಗುರಿ ಮುಟ್ಟುವ ತನಕ ಎಬ್ಸಿದ್ದಾರೆ ಅವರು. ಹಾಗಾಗಿ ಆ ಗುರಿ ಮುಟ್ಟುವ ಕಾರ್ಯವನ್ನ ನೀವೆಲ್ಲರೂ ಸೇರಿ ಮಾಡಬೇಕು. ಪೋಷಕರಲ್ಲಿ ಒಂದು ವಿನಂತಿ, ಎಲ್ಲರೂ ಕೂಡ ಹೇಳ್ತಾರೆ, ನಮ್ದು ಕೂಡ ಅದೇನೆ, ಮೊಬೈಲ್ ಜಗತ್ತು ಇದು. ಮೊಬೈಲ್ಗೆ ಹೆಚ್ಚಿಗೆ ಮಕ್ಕಳು ದಾಸರಾಗ್ತಾ ಇದ್ದಾರೆ. ಹಾಗಾಗಿ ಮಕ್ಕಳನ್ನ ಮೊಬೈಲಿಂದ ಹೊರಗೆ ತರಬೇಕು ಅಂದ್ರೆ ಇಲ್ಲಿ ನಡೆಸಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವ್ರನ್ನ
ನಮ್ಮ ಮಗು ಇಂಜಿನಿಯರೇ ಆಗ್ಬೇಕು, ಡಾಕ್ಟ್ರೇ ಆಗ್ಬೇಕು ಅಂತ ನಾವು ಆಸೆ ಪಡಬಾರ್ದು. ಮಕ್ಕಳಲ್ಲಿ ಯಾವುದರಲ್ಲಿ ಮುಂದಕ್ಕೆ ಹೋಗ್ತಾರೆ ಅವರ ಒಂದು ಪ್ರತಿಭೆಯನ್ನ ಪೋಷಕರಾದಂತಹ ನಾವು ಗುರುತಿಸ್ಬೇಕು. ಅವರು ಯಾವ ಕ್ಷೇತ್ರದಲ್ಲಿ ಮುಂದುವರಿತಾರೆ ಅನ್ನೋದನ್ನ ನಾವು ತಗೊಂಡು ಹೋಗ್ಬೇಕು. ಈಗ ಪಕ್ಕದ ಮನೆಯವರು ಮಾಡಿದ್ರು, ಮಕ್ಕಳನ್ನ ನಾವು ಪ್ರೋತ್ಸಾಹಿಸೋದನ್ನ ಪೋಷಕರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಪೋಷಕರಲ್ಲಿ ಕೇಳ್ಕೊಳ್ತೇನೆ. ಹೆಚ್ಚಿನಾಗಿ ಶಿಕ್ಷಣ ಕ್ಷೇತ್ರ ನಮ್ಮ ಸಾಗರದಲ್ಲಿದೆ, ಅದು ರಾಮಕೃಷ್ಣ ಶಾಲೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತೇನೆ. ಈ ಶಾಲೆಯ ಎಲ್ಲ ತಂಡಕ್ಕೆ, ಶಿಕ್ಷಕರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಸಾಗರದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ. ಮಾತಾಡಬಾರ್ದು ಅಂತ, ಆ ಮಾತಾಡಬಾರ್ದು ಅಂದಾಗ ನೀವೆಲ್ಲರೂ ಕೂತ್ಕೊಂಡ್ರಲ್ಲ, ಒಂದು ಪಿನ್ನು ಬಿದ್ರು ಕೇಳ್ತಿತ್ತು. ಆ ಒಂದು ಸಂಸ್ಕಾರಕ್ಕೆ ನಾನು ನಿಜವಾಗ್ಲೂ ಒಂದು ಹೆಮ್ಮೆ ಪಡ್ತೇನೆ.